ನಾವು ಭತ್ತ ಬೆಳೆಯೋ ಸೀಮೆಯವರು, ಮಂಡ್ಯ ಜಿಲ್ಲೆಯವರು. ನಮ್ಮಲ್ಲಿ ಈ ಸಗಣಿ ಬೆಳೆಯೋದು ಕಣಕ್ಕೆ, ಅದಕ್ಕೆ ಎಷ್ಟು ಅಂದರೆ ಒಂದು ದೊಡ್ಡ ಗುಂಡಿಯಲ್ಲಿ ಸಗಣಿ ಹಾಕಿ ಆ ಸಗಣಿನ ಕಲಸೋದು ನಾವು. ಹೌದು. ಎಷ್ಟು ಕಲಿಸ್ತಿದ್ವಿ ಅಂದರೆ ನಮ್ಮ ಮೈಯೆಲ್ಲ ಸಗಣಿ ಆಗಿರೋದು, ಪೂರ್ತ ಇಲ್ಲಿ ತನಕ ಸಗಣಿ ಚೆನ್ನಾಗಿ ತುಳು. ಸತ್ಯವಾಗ್ಲೂ ಹೇಳ್ತೀನಿ, ಆ ಅದ್ಭುತವಾದ ಪರಿಮಳ ಇದೆಯಲ್ಲ ಸಗಣಿದು, ಅದು ಅನುಭವಿಸೋರಿಗೆ ಗೊತ್ತು. ನನಗೆ ಆ ಸಗಣಿ ವಾಸನೆ ಹೋಗಬಾರ್ದು ಅಂತ ಅನ್ಸೋದು. ಇಡೀ ದಿನ ಒಂದು ಅರ್ಧ ದಿನ ಸಗಣಿ ಒಳಗೆ ಇರ್ತಿದ್ವಿ. ಸಗಣಿ ಒಳಗೆ ತುಳಿದು ಅದನ್ನು ಚೆನ್ನಾಗಿ ಹದ ಮಾಡಬೇಕು, ಅದಕ್ಕೆ ಸಾರಿಸೋಗಾಗೋದು. ನನಗೆ ಆ ಅನುಭವ ಇರೋರು ಕಸ ಹೊಡೆದ ಕೈ ಕಸ್ತೂರಿನಾಥವು, ಬಸವಣ್ಣ ನಿನ್ನ ಸಗಣಿಯ ಬಳಿದ ಕೈ ಎಸಳ ಯಾಲಕ್ಕಿ ಗೊನೆನಾಥ. ಎಂಥ ಅದ್ಭುತವಾದ ಸಾಲು. ಬೆಳ್ಳನೆ ಬೆಳಗಾಗಿ ಬೆಳ್ಳಿ ಮೂಡಲವಾಗಿ, ಒಳ್ಳೊಳ್ಳೆ ಮೀನು ಗರಿಗೆ ದರಿ, ಒಳ್ಳೊಳ್ಳೆ ಮೀನು ಗರಿಗೆ ದರಿ ಆಡ್ಯಾವು, ಗರತಿ ಗಂಗಮ್ಮನ ಉಡಿಯಾಗ. ನೀರನ್ನು ಗರತಿ ಅಂತ ಕರೆಯೋದಿದೆಯಲ್ಲ ಸರ್, ನೀರನ್ನು ಗಂಗೆ ಅಂತ ಕರೆಯೋದು ಒಂದು ಮಟ್ಟ. ಹೌದು. ಜನಪದರು ಗರತಿ ಗಂಗೆ ಅಂತ ಕರೀತಾರೆ ನೋಡಿ. ಇನ್ನೊಂದು ಪದ್ಯ ಇದೆ, ತುಂಬಿದ ಹೊಳೆಯಾಗೆ ಕೊಂಬೆರಡು ಕಂಡಾವು, ಬಸವಣ್ಣ ನಿನ್ನ ಹಿಣಿಲ ಕಂಡಾವು, ಬಸವಣ್ಣ ನಿನ್ನ ಹಿಣಿಲ ಕಂಡು ಗಂಗಮ್ಮ ಕೈಯ ಮುಗಿದಾಳು ಅಂತ. ತುಂಬಿದ ಹೊಳೆಯಾಗೆ ಕೊಂಬೆರಡು ಕಂಡಾವು, ಈ ಎತ್ತು ಹಸು ಹೊಳೆಯಲ್ಲಿ ಈಜುವಾಗ ಕೊಂಬೆರಡು ಕಾಣ್ತವೆ. ಬಸವಣ್ಣ ನಿನ್ನ ತುಂಬು ಹಿಣಿಲು ಅಂದರೆ ಈ ಹೆಗಲಿದೆಯಲ್ಲ ಅದು ಕಾಣಿಸುತ್ತೆ. ಅವನು ಬಸವಣ್ಣ ಎದ್ದು ಬಂದರೆ ಗಂಗಮ್ಮ ಕೈ ಮುಗಿದ್ಲು ಅಂತ. ಕಲ್ಪನೆಯ ಪರಾಕಾಷ್ಠೆ. ಇದನ್ನು ನೋಡಿಯೇ ಕುರಿತೋದದೆಯೂ ಕಾವ್ಯ ಪ್ರಯೋಗ ಪರಿಣತ ಮತಿಗಳಂದಿದ್ದು. ಎಲ್ಲ ಭಾಷೆಯಲ್ಲೂ ಇಂಥದ್ದೊಂದು ಸಾಹಿತ್ಯ ಇಲ್ಲ. ಮೊದಲನೇದು